ಮರುದಿನ ಬೆಳಿಗ್ಗೆ ಸಂಪದ ಬೇಗನೆ ಎದ್ದಳು. ಮೊದಲಿನಂತೆ ಅಳು ಅಥವಾ ಸಿಟ್ಟು ಅವಳಲ್ಲಿರಲಿಲ್ಲ. ವೀರ್ ಕೆಲಸಕ್ಕೆ ಹೋಗುವ ಮುನ್ನ ಅವಳು ತಾನೇ ಕಾಫಿ ಮಾಡಿ ಅವನ ಕೈಗೆ ಕೊಟ್ಟಳು. ವೀರ್ ಆಶ್ಚರ್ಯದಿಂದ, ಏನು ಸಂಪದ, ಇವತ್ತು ಮುಖದಲ್ಲಿ ಒಂದು ರೀತಿಯ ನೆಮ್ಮದಿ ಇದೆ. ನಲ್ಲಿ ನೀರು ಹಿಡಿಯುವಾಗ ಯಾರ ಜೊತೆಗೂ ಜಗಳ ಮಾಡ್ಲಿಲ್ವಾ? ಸಂಪದ ನಗುತ್ತಾ, ಇಲ್ಲ ವೀರ್, ಕಮಲಮ್ಮನ ಜೊತೆ ಮಾತಾಡ್ತಾ ನೀರು ಹಿಡ್ದೆ. ಅವರು ಅವರ ಜೀವನದ ಬಗ್ಗೆ ಹೇಳ್ತಿದ್ರು. ಎಷ್ಟೇ ಕಷ್ಟ ಇದ್ರೂ ಅವರು ಎಷ್ಟು ಧೈರ್ಯವಾಗಿ ಇರ್ತಾರೆ ಅಲ್ವಾ. ನಾನೇ ಸುಮ್ಮನೆ ಸಣ್ಣ ವಿಷಯಕ್ಕೆಲ್ಲ ಆಳ್ತಿದ್ದೆ ಅನ್ಸುತ್ತೆ. ವೀರ್ ಅವಳ ಬದಲಾವಣೆಯನ್ನು ನೋಡಿ ಮನಸ್ಸಿನಲ್ಲೇ ಖುಷಿಪಟ್ಟ. ಅವನು ಕೆಲಸಕ್ಕೆ ಹೊರಟ ಮೇಲೆ ಸಂಪದ ಮನೆ ಕೆಲಸಗಳನ್ನು ಚುರುಕಾಗಿ ಮುಗಿಸಿ ಪಕ್ಕದ ಮನೆಯ ಅಜ್ಜಿಯ ಹತ್ತಿರ ಹೋದಳು. ಪಾರ್ವತಮ್ಮ ಅಜ್ಜಿ ಅಂಗಳದಲ್ಲಿ ಸೊಪ್ಪು ಬಿಡಿಸುತ್ತಾ ಕುಳಿತಿದ್ದರು. ಸಂಪದ ಹೋಗಿ ಅವರ ಪಕ್ಕದಲ್ಲಿ ಕುಳಿತು ಸಹಾಯ ಮಾಡಲು ಶುರು ಮಾಡಿದ್ಲು. ಅಜ್ಜಿ, ನೋಡು ಮಗಳೇ, ನಿನ್ನ ಈ ಕೈಗಳು ಮೊದಲು ಮಲ್ಲಿಗೆ ಹೂವಿನ ತರ ಇದ್ದವು, ಈಗ ಸ್ವಲ್ಪ ಕಪ್ಪಾಗಿರ್ಬಹುದು. ಆದ್ರೆ ಇದರಲ್ಲಿ ಈಗ ದುಡಿಮೆ ಅನ್ನೋ ಅಂದ ಇದೆ. ನಿನ್ನ ಗಂಡ ವೀರ್ ಸಾಮಾನ್ಯದವನಲ್ಲ. ಅವನು ನಿನ್ನನ್ನು ತಿದ್ದೋಕೆ ಪಡ್ತಿರೋ ಕಷ್ಟ ನಿನಗೆ ಒಂದು ದಿನ ಅರ್ಥ ಆಗುತ್ತೆ. ಸಂಪದ, ಹೌದು ಅಜ್ಜಿ, ಮೊದಲು ನನಗೆ ಇವನನ್ನ ಕಂಡ್ರೆ ದ್ವೇಷ ಬರ್ತಿತ್ತು. ಆದ್ರೆ ಈಗ ಅನಿಸುತ್ತೆ ಪ್ರೀತಿ ಮಾಡೋ ಗಂಡ ಜೊತೆಗಿದ್ರೆ ಎಂತಹ ಕಷ್ಟನೂ ಎದುರಿಸಬಹುದು ಅಂತ. ಆದ್ರೆ ಅಜ್ಜಿ, ವೀರ್ ಕೆಲಸಕ್ಕೆ ಹೋದಾಗ ಯಾವಾಗ್ಲೂ ಯಾಕೋ ತುಂಬಾ ಗಂಭೀರವಾಗಿ ಇರ್ತಾನಲ್ಲ, ಯಾಕೆ? ಅಜ್ಜಿ ಏನೋ ಹೇಳಲು ಹೋದರು. ಅಷ್ಟರಲ್ಲಿ ಅಲ್ಲಿಗೆ ಗುಂಡಪ್ಪ ಬಂದ. ಗುಂಡಪ್ಪ ಇಂದು ಹೊಸ ಬಟ್ಟೆ ಹಾಕಿಕೊಂಡು ಹಣೆಗೆ ವಿಭೂತಿ ಹಚ್ಚಿಕೊಂಡು ಬಂದಿದ್ದ. ಕೆಲಸಕ್ಕೆ ಹೋಗುವ ಮುನ್ನ ಸಂಪದಾಳಿಗೆ ಧನ್ಯವಾದ ಹೇಳಲು ಬಂದಿದ್ದ. ಗುಂಡಪ್ಪ, ಅಮ್ಮ, ಇವತ್ತು ನಾನು ಫ್ಯಾಕ್ಟ್ರಿಗೆ ಹೋಗ್ತಿದ್ದೀನಿ. ಇವತ್ತಿನಿಂದ ನನ್ನ ಮಕ್ಕಳು ನೆಮ್ಮದಿಯಾಗಿ ಇರ್ತಾರೆ. ಇದೆಲ್ಲ ನಿಮ್ಮಿಂದ ಆಯ್ತು. ಪುಣ್ಯವಂತ ಗಂಡ ಸಿಕ್ಕಿದ್ದಾನೆ ನಿಮಗೆ. ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಸಂಪದಾಳಿಗೆ ಅಂದು ಮೊದಲ ಬಾರಿಗೆ ತಾನು ಮಾಡಿದ್ದ ಸಣ್ಣ ಸಹಾಯ ಒಬ್ಬನ ಜೀವನವನ್ನೇ ಬದಲಿಸಿದೆ ಎಂಬ ಹೆಮ್ಮೆ ಮೂಡಿತ್ತು. ಈ ಸಂತೋಷ ಅವಳಿಗೆ ಲಂಡನ್ನಲ್ಲಿ ಲಕ್ಷಾಂತರ ರೂಪಾಯಿ ಶಾಪಿಂಗ್ ಮಾಡಿದಾಗಲೂ ಸಿಕ್ಕಿರಲಿಲ್ಲ. ಸಂಜೆ ವೀರ್ ಕೆಲಸದಿಂದ ಬಂದಾಗ ತುಂಬಾ ಸುಸ್ತಾಗಿದೆ. ಸಂಪದ ಅವನಿಗೆ ನೀರು ಕೊಟ್ಟು ಅವನ ಕಾಲು ಒತ್ತಲು ಹೋದಳು. ವೀರ್ ಅವಳನ್ನು ತಡೆದು, ವೀರ್, ಇದೇನಿದು ಸಂಪದ, ನೀನು ಲಂಡನ್ ಡಿಗ್ರಿ ಹೋಲ್ಡರ್, ನನ್ನ ಕಾಲು ಒತ್ತೋದು ಬೇಡ. ಸಂಪದ, ಡಿಗ್ರಿ ಆಫೀಸ್ಗೆ ಮಾತ್ರ ವೀರ್, ಮನೆಗೆ ಬಂದ್ಮೇಲೆ ನಾನು ನಿನ್ನ ಹೆಂಡತಿ ಅಷ್ಟೇ. ನಿನಗೋಸ್ಕರ ಇಷ್ಟು ಮಾಡೋಕೆ ನನಗೆ ಖುಷಿ ಇದೆ. ವೀರ್ ಅವಳ ಕೈ ಹಿಡಿದು ತನ್ನ ಪಕ್ಕದಲ್ಲಿ ಕೂರಿಸಿಕೊಂಡ. ವೀರ್, ಸಂಪದ, ಒಂದು ವೇಳೆ ನಾನು ಜೀವನ ಪೂರ್ತಿ ಹೀಗೆ ಬಡವನಾಗೆ ಇದ್ರೆ ನೀನು ನನ್ನ ಜೊತೆ ಇರ್ತೀಯಾ? ಸಂಪದ ವೀರ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದಳು, ನನಗೆ ಬೇಕಿರೋದು ನಿನ್ನ ಪ್ರೀತಿ ವೀರ್, ನಿನ್ನ ಶ್ರೀಮಂತಿಕೆ ಅಲ್ಲ. ನೀನು ಬಡವನಾಗಿರು ಅಥವಾ ಶ್ರೀಮಂತನಾಗಿರು, ನಿನ್ನ ತೋಳಲ್ಲಿ ನನಗೆ ಸಿಗೋ ನೆಮ್ಮದಿ ಬೇರೆ ಎಲ್ಲೂ ಸಿಗಲ್ಲ. ಆದ್ರೆ ವೀರ್ನ ಮನಸ್ಸಿನಲ್ಲಿ ಒಂದು ಅಳುಕ ಇತ್ತು. ತನ್ನ ಶ್ರೀಮಂತಿಕೆಯ ಅಸಲಿ ಸತ್ಯ ತಿಳಿದಾಗ ಸಂಪದ ಮತ್ತೆ ಮೊದಲಿನಂತೆ ಬದಲಾಗ್ತಾಳೆಯೇ ಅಥವಾ ಈ ಮಣ್ಣಿನ ಗುಣ ಅವಳಲ್ಲಿ ಸ್ಥಿರವಾಗಿರುತ್ತಾಳೆಯೇ? ವಟಾರದಲ್ಲಿ ಅಂದು ಯುಗಾದಿ ಹಬ್ಬ ಸಡಗರ. ಬೆಳಗ್ಗಿನಿಂದಲೇ ಸಂಪದ ಪಕ್ಕದ ಮನೆಯ ಕಮಲಮ್ಮನ ಜೊತೆ ಸೇರಿ ಅಂಗಳಕ್ಕೆ ರಂಗೋಲಿ ಹಾಕಿ ಬಾಗಿಲಿಗೆ ಮಾವಿನ ಎಲೆಗಳ ತೋರಣ ಕಟ್ಟಿದ್ದಳು. ಹೊಸದಾಗಿ ಕಲಿತಿದ್ದಾಳೆ ಎನ್ನುವುದಕ್ಕಿಂತ ಅವಳಲ್ಲಿ ಆ ವಟಾರದ ಸಂಸ್ಕೃತಿ ಮೆಲ್ಲನೆ ಮೈಗೂಡುತ್ತಿತ್ತು. ಸಂಪದ ತಾನೇ ಸ್ವತಃ ಹೋಳಿಗೆ ಮತ್ತು ಬೇವು ಬೆಲ್ಲ ಸಿದ್ಧಪಡಿಸಿದ್ದಳು. ವೀರ್ಗೆ ಆಶ್ಚರ್ಯವೋ ಆಶ್ಚರ್ಯ. ಅಹಂಕಾರದ ಶಿಖರದಲ್ಲಿದ್ದ ಸಂಪದ ಇಂದು ಬಡವನ ಮನೆಯಲ್ಲಿ ಹಬ್ಬದ ಅಡುಗೆ ಮಾಡುವುದನ್ನು ಕಂಡು ಅವನ ಕಣ್ಣುಗಳಲ್ಲಿ ಪ್ರೀತಿ ತುಂಬಿ ಬಂತು. ವೀರ್, ಸಂಪದ, ಇವತ್ತು ನೀನು ಪಕ್ಕ ಹಳ್ಳಿ ಹುಡುಗಿಯಂತೆ ಕಾಣ್ತಿದ್ದೀಯ. ಈ ಬೇವು ಬೆಲ್ಲದ ಹಾಗೆಯೇ ಬದುಕು ಕೂಡ ಸುಖ ದುಃಖಗಳ ಮಿಶ್ರಣ ಅಲ್ವಾ? ಸಂಪದ ನಗುತ್ತಾ ಅಂದಳು, ಹೌದು ವೀರ್, ಮೊದಲು ಬರೀ ಬೆಲ್ಲದ ತರ ಇರಬೇಕು ಅನ್ಕೊಳ್ತಿದ್ದೆ. ಆದ್ರೆ ಈಗ ಈ ಬೇವಿನ ಕಹಿಯಲ್ಲೂ ಒಂದು ಅರ್ಥ ಇದೆ ಅಂತ ತಿಳಿದಿದೆ. ಇಬ್ಬರು ಊಟಕ್ಕೆ ಕುಳಿತುಕೊಳ್ಳುವಷ್ಟರಲ್ಲಿ ವಟಾರದ ಗೇಟಿನ ಮುಂದೆ ಒಂದು ಹಳೆಯ ಬೈಕ್ ಬಂದು ನಿಂತಿತ್ತು. ಅದರಿಂದ ಇಳಿದವನು ವೀರ್ನ ಹಳೆಯ ಗೆಳೆಯ ಯುವನ್. ಅವನು ವೀರ್ನನ್ನು ಕಂಡ ತಕ್ಷಣ ಓಡಿ ಬಂದು ಅಪ್ಪಿಕೊಂಡನು. ಯುವನ್ ಉತ್ಸಾಹದಿಂದ, ಬಾಸ್, ನಿಮ್ಮನ್ನ ನೋಡಿ ಎಷ್ಟು ದಿನ ಆಯ್ತು. ಇಲ್ಲಿ ಯಾಕಿದ್ದೀರಾ? ನಾವು ಅಲ್ಲಿ ನಿಮ್ಮನ್ನ ಅರಮನೆಯಲ್ಲಿ ಹುಡುಕ್ತಿದ್ರೆ ನೀವು ಈ ಪುಟ್ಟ ಮನೆಯಲ್ಲಿ ಹಬ್ಬ ಮಾಡ್ತಿದ್ದೀರಾ? ಸಂಪದಾಳ ಕೈಯಲ್ಲಿದ್ದ ಹೋಳಿಗೆ ತಟ್ಟೆ ಕೆಳಗೆ ಬೀಳುವುದೊಂದೇ ಬಾಕಿ ಇತ್ತು. ಅವಳು ದಿಕ್ಕಾಪಾಲಾಗಿ ಯುವನ್ನನ್ನು ಮತ್ತು ವೀರ್ನನ್ನು ನೋಡತೊಡಗಿದಳು. ಸಂಪದ, ಬಾಸ್, ಅರಮನೆಯ ಯುವನ್, ನೀನು ಇವನನ್ನ ಯಾಕೆ ಬಾಸ್ ಅಂತ ಕರಿತಿದ್ದೀಯಾ? ಇವನು ಬರೀ ಒಬ್ಬ ಸಾಮಾನ್ಯ ಕೆಲಸಗಾರ ಅಲ್ವಾ? ಯುವನ್ ಏನೋ ಹೇಳಲು ಹೋದಾಗ ವೀರ್ ತಕ್ಷಣ ಅವನ ಹೆಗಲ ಮೇಲೆ ಕೈ ಹಾಕಿ ಅಮುಕಿ ಸುಮ್ಮನಿರಲು ಸಂಜ್ಞೆ ಮಾಡಿದನು. ವೀರ್ ಜೋರಾಗಿ ನಗುತ್ತಾ ವಿಷಯವನ್ನು ಮರೆಮಾಚಲು ಪ್ರಯತ್ನಿಸಿದ. ವೀರ್, ಅಯ್ಯೋ ಸಂಪದ, ನೀನು ಇವನ ಮಾತನ್ನ ಸೀರಿಯಸ್ ಆಗಿ ತಗೋಬೇಡ. ಇವನು ನನ್ನ ಕಾಲೇಜ್ ಫ್ರೆಂಡ್. ನಾನು ಕಾಲೇಜಿನ ಕ್ರಿಕೆಟ್ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದೆ ಅಲ್ವಾ? ಅದಕ್ಕೆ ಇವತ್ತು ಕೂಡ ನನ್ನನ್ನ ಬಾಸ್ ಅಂತಲೇ ಕರೀತಾನೆ. ಇನ್ನು ಅರಮನೆ ಅಂದಿದ್ದು ಅದು ನಮ್ಮ ಹಳೆಯ ಹಾಸ್ಟೆಲ್ ರೂಮ್ಗೆ ನಾವು ಇಟ್ಟಿದ್ದ ಹೆಸರು. ಯುವನ್ ಒಂದೇ ಕ್ಷಣದಲ್ಲಿ ವೀರ್ನ ಸನ್ನೆಯನ್ನು ಅರ್ಥ ಮಾಡಿಕೊಂಡ.
ಹೌದು ಹೌದು ಮೇಡಮ್, ವೀರ್ ನಮ್ಮ ಕ್ರಿಕೆಟ್ಗೆ ದೊಡ್ಡ ಬಾಸ್ ಇದ್ದ ಹಾಗೆ. ಅವನಿಲ್ಲದೆ ಆಟವೇ ನಡೀತಿರ್ಲಿಲ್ಲ. ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೆ. ಸಂಪದ ಸುಮ್ಮನಾದರೂ ಅವಳ ಮನಸ್ಸಿನಲ್ಲಿ ಒಂದು ಸಣ್ಣ ಸಂಶಯದ ಕಿಡಿ ಹೊತ್ತಿಕೊಂಡಿತ್ತು. ಹಾಸ್ಟೆಲ್ಗೆ ಅರಮನೆ ಅಂತ ಹೆಸರಿಡ್ತಾರ. ಅಷ್ಟೇ ಅಲ್ಲ, ಈ ಯುವನ್ ಹಾಕಿರೋ ಶೂಸ್ ನೋಡಿದ್ರೆ 100ಕ್ಕೆ 100 ಅದು ಬ್ರ್ಯಾಂಡೆಡ್ ಅನ್ಸುತ್ತೆ. ಇವನು ವೀರ್ನ ಫ್ರೆಂಡ್ ಆಗಿದ್ರೆ ಇವನಿಗೆ ಇಷ್ಟು ದುಡ್ಡು ಎಲ್ಲಿಂದ ಬಂತು? ಯುವನ್ ಹೋದ್ಮೇಲೆ ಸಂಪದ ವಟಾರದ ಮೂಲೆಯಲ್ಲಿ ನಿಂತು ನೋಡುತ್ತಿದ್ದಳು. ಯುವನ್ ಸ್ವಲ್ಪ ದೂರ ಹೋಗಿ ಬೈಕ್ ನಿಲ್ಲಿಸಿ ಯಾರಿಗೋ ಫೋನ್ ಮಾಡಿ ಮಾತನಾಡುತ್ತಿದ್ದ. ಸರ್, ಬಾಸ್ ನನ್ನನ್ನ ಗುರುತು ಹಿಡಿಯಬೇಡ ಅಂದಿದ್ದಾರೆ. ಸಂಪದ ಮೇಡಮ್ಗೆ ಇನ್ನೂ ಏನು ಗೊತ್ತಾಗಿಲ್ಲ. ಸಂಪದ ಇನ್ನೂ ಕೇಳಿಸಿಕೊಳ್ಳಿಲ್ಲ. ಆದರೆ ವೀರ್ ಮತ್ತು ಯುವನ್ ನಡುವಿನ ಆ ಗೌರವದ ನಡವಳಿಕೆ ಅವಳಿಗೆ ಸಮಾಧಾನ ನೀಡುತ್ತಿರಲಿಲ್ಲ. ವೀರ್ ಮನೆಗೆ ಬಂದಾಗ ಸಂಪದ ಮೆಲ್ಲನೆ ಕೇಳಿದಳು. ಸಂಪದ, ವೀರ್ ಜೀವನ ಪೂರ್ತಿ ನನಗೆ ಈ ಬೇವು ಬೆಲ್ಲದ ಜೊತೆಗೆ ಸುಳ್ಳನ್ನೇ ಊಟ ಮಾಡಿಸ್ತೀಯಾ ಅಥವಾ ಯಾವಾಗಲಾದರೂ ಸತ್ಯದ ಸವಿ ಕೊಡ್ತೀಯಾ? ವೀರ್ ಅವಳನ್ನು ಹತ್ತಿರಕ್ಕೆ ಎಳೆದುಕೊಂಡು ಅಂದ. ಸಂಪದ, ಕೆಲವು ಸುಳ್ಳುಗಳು ಪ್ರೀತಿಯನ್ನ ಉಳಿಸೋಕೆ ಇರುತ್ತವೆ. ಕಾಲ ಬಂದಾಗ ಸತ್ಯ ತಾನಾಗಿಯೇ ಹಬ್ಬದ ಮಲ್ಲಿಗೆಯಂತೆ ಅರಳುತ್ತೆ. ಸಂಪದ ವೀರ್ನ ಭುಜದ ಮೇಲೆ ತಲೆ ಇಟ್ಟು ಹಬ್ಬದ ದಿನದ ಸಂಭ್ರಮದ ನಡುವೆಯೂ ವೀರ್ನ ಅಸಲಿ ಹಿನ್ನೆಲೆಯ ನಿಗೂಢತೆ ಅವಳನ್ನು ಮೆಲ್ಲನೆ ಆವರಿಸತೊಡಗಿತು. ಹಬ್ಬದ ಮರುದಿನ ವಟಾರದಲ್ಲಿ ಎಂದಿನಂತೆ ಚಟುವಟಿಕೆಗಳು ಶುರುವಾಗಿದ್ದವು. ವೀರ್ ಕೆಲಸಕ್ಕೆ ಹೋದ್ಮೇಲೆ ಸಂಪದ ಮನೆಯ ಮುಂದೆ ಪಾತ್ರೆಗಳನ್ನು ಜೋಡಿಸುತ್ತಿದ್ದಳು. ಅಷ್ಟರಲ್ಲಿ ವಟಾರದ ಗೇಟಿನ ಮುಂದೆ ಒಂದು ಆಟೋ ಬಂದು ನಿಂತಿತ್ತು. ಇದರಿಂದ ಇಳಿದ ಮಹಿಳೆಯನ್ನು ಕಂಡ ತಕ್ಷಣ ಸಂಪದಳ ಕೈಯಲ್ಲಿದ್ದ ಪಾತ್ರೆ ಕೆಳಗೆ ಬಿತ್ತು. ಬಂದವರು ಬೇರೆ ಯಾರೂ ಅಲ್ಲ, ವೀರ್ನ ತಾಯಿ ಮೀನಾಕ್ಷಿ. ಮದುವೆಯ ಆ ಗದ್ದಲದಲ್ಲಿ ಮೀನಾಕ್ಷಿ ಅವರನ್ನು ನೋಡಿದ್ದೇ ಕೊನೆ. ಅದಾದ ಮೇಲೆ ವೀರ್ ಯಾರ ಜೊತೆಗೂ ಮಾತನಾಡಲು ಬಿಡದೆ ಸೀದಾ ಈ ವಟಾರಕ್ಕೆ ಕರೆತಂದಿದ್ದ. ಅತ್ತೆ ಇಷ್ಟು ಸಾದಾ ಸೀದವಾಗಿ ಆಟೋದಲ್ಲಿ ಇಲ್ಲಿಗೆ ಬರುತ್ತಾರೆ ಎಂದು ಸಂಪದ ಊಹಿಸಿರಲಿಲ್ಲ. ಸಂಪದ ಓಡಿ ಹೋಗಿ ಮೀನಾಕ್ಷಿಯವರ ಕೈ ಹಿಡಿದುಕೊಂಡಳು. ಸಂಪದ, ಅತ್ತೆ ನೀವು ಇಲ್ಲಿಗೆ ಹೇಗೆ ಬಂದ್ರಿ? ವೀರ್ಗೆ ಗೊತ್ತಾ ನೀವು ಬಂದಿರೋದು? ಮೀನಾಕ್ಷಿ ಅವರು ವಟಾರದ ಆ ಸಣ್ಣ ಮನೆ ಸಂಪದಾಳ ಕೈಯಲ್ಲಿದ್ದ ಪಾತ್ರೆ ಮತ್ತು ಅವಳ ಸಾದಾ ಚೂಡಿದಾರ್ ನೋಡಿ ಕಣ್ಣೀರು ಹಾಕಿದ್ರು. ಮೀನಾಕ್ಷಿ, ಸಂಪದ ಮಗಳೇ, ನಿನ್ನನ್ನ ಈ ಸ್ಥಿತಿಯಲ್ಲಿ ನೋಡೋಕೆ ಆಗ್ತಿಲ್ಲಮ್ಮ. ನಮ್ಮೆಲ್ಲರ ಜೊತೆ ಸಂತೋಷವಾಗಿ ಇರಬೇಕಾದವಳು ಇಲ್ಲಿ ಹೀಗೆ ಕಷ್ಟಪಡ್ತಿದ್ದೀಯಲ್ಲ. ವೀರ್ಗೆ ಎಷ್ಟೇ ಬುದ್ಧಿ ಹೇಳಿದ್ರು ಅವನು ಕೇಳ್ತಿಲ್ಲ. ನಿನ್ನನ್ನ ಹೀಗೆ ಸಣ್ಣ ಜಾಗದಲ್ಲಿ ಒಬ್ಬಳೇ ಇಟ್ಟಿದ್ದಾನಲ್ಲ ಅಂತ ನನಗೆ ಪ್ರತಿದಿನ ಸಂಕಟ ಆಗುತ್ತೆ. ಸಂಪದ ಅತ್ತೆಯನ್ನು ಮನೆ ಒಳಗೆ ಕರೆದುಕೊಂಡು ಹೋಗಿ ಚಾಪೆಯ ಮೇಲೆ ಕೂರಿಸಿದಳು. ಅವಳ ಕಣ್ಣಲ್ಲೂ ನೀರಿತ್ತು, ಆದರೆ ಅದು ಮೊದಲಿನ ತರದ ದ್ವೇಷದ ಕಣ್ಣೀರಾಗಿರಲಿಲ್ಲ. ಸಂಪದ, ಅತ್ತೆ ಅಳಬೇಡಿ. ಮೊದಲು ನನಗೂ ತುಂಬಾ ಕೋಪ ಇತ್ತು. ವೀರ್ ಯಾಕೆ ನನ್ನನ್ನು ಹೀಗೆ ವಟಾರಕ್ಕೆ ಕರ್ಕೊಂಡು ಬಂದ ಅನ್ನಿಸ್ತಿತ್ತು. ಆದರೆ ಕೆಲವು ದಿನಗಳಲ್ಲಿ ನನಗೆ ಬದುಕಿನ ಬೆಲೆ ಗೊತ್ತಾಗಿದೆ ಅತ್ತೆ. ವೀರ್ ನನ್ನನ್ನು ಬರೀ ಮನೆಯಲ್ಲಿ ಕೂರಿಸಿಲ್ಲ, ನನ್ನ ಒಳಗಿರೋ ಅಹಂಕಾರವನ್ನ ಸಾಯಿಸಿ ಒಬ್ಬ ಮನುಷ್ಯಳನ್ನಾಗಿ ಮಾಡ್ತಿದ್ದಾನೆ. ಮೀನಾಕ್ಷಿ ಅವರಿಗೆ ಆಶ್ಚರ್ಯವಾಯಿತು. ತಾನು ಕಂಡಿದ್ದ ಹಠಮಾರಿ ಸಂಪದ ಇವಳೇನಾ ಎಂದು ಮರು ಪ್ರಶ್ನೆ ಹಾಕಿಕೊಂಡರು. ವೀರ್ ನಿನ್ನನ್ನ ತುಂಬಾ ಪರೀಕ್ಷೆಗೆ ಹಾಕಿದ್ದಾನೆ ಅನ್ಕೊಂಡಿದ್ದೆ, ಆದರೆ ನೀನು ಇಷ್ಟು ಪಕ್ವವಾಗಿ ಮಾತಾಡ್ತಿರೋದು ನೋಡಿ ಖುಷಿ ಆಯ್ತು ಮಗಳೇ ಎಂದರು. ಮೀನಾಕ್ಷಿ ಅವರು ಅಕ್ಕಪಕ್ಕ ನೋಡಿ ಮೆಲ್ಲನೆ ಸಂಪದಾಳ ಕೈ ಹಿಡಿದು ಅಂದರು. ಮೀನಾಕ್ಷಿ, ಸಂಪದ, ವೀರ್ಗೆ ನಾನು ಇಲ್ಲಿಗೆ ಬಂದಿರೋದು ಗೊತ್ತಾಗಬಾರ್ದು. ಅವನು ನನ್ನ ಮೇಲೆ ಕೋಪ ಮಾಡಿಕೊಳ್ತಾನೆ. ಆದರೆ ಮಗಳೇ, ವೀರ್ನ ಈ ಹಠದ ಹಿಂದೆ ಒಂದು ದೊಡ್ಡ ಕಾರಣ ಇದೆ. ಅವನನ್ನ ನಂಬು. ಅವನು ಸದ್ಯದಲ್ಲಿ ನಿನ್ನ ಗೌರವದಿಂದ ನಮ್ಮೆಲ್ಲರ ಹತ್ತಿರ ಕರ್ಕೊಂಡು ಹೋಗ್ತಾನೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ಇರು. ಅಷ್ಟರಲ್ಲಿ ವಟಾರದ ಅಜ್ಜಿ ಅಲ್ಲಿಗೆ ಬಂದರು. ಯಾರಮ್ಮ ಇದು, ನೆಂಟ್ರಾ ಎಂದು ವಿಚಾರಿಸಿದರು. ಸಂಪದ ತಡಬಡಾಯಿಸುತ್ತಾ, ಹೌದು ಅಜ್ಜಿ, ನಮ್ಮ ದೂರದ ಸಂಬಂಧಿ ಎಂದು ಸುಳ್ಳು ಹೇಳಬೇಕಾಯಿತು. ಮೀನಾಕ್ಷಿ ಅವರು ಹೊರಡಲು ಸಿದ್ಧವಾಗುತ್ತಿದ್ದಾಗ ಅಚಾನಕ್ಕಾಗಿ ವೀರ್ ತನ್ನ ಬೈಕ್ ಮೇಲೆ ಮನೆಗೆ ಬಂದವನು. ಯಾವುದೋ ಫೈಲ್ ಮರೆತು ಹೋಗಿದ್ದಕ್ಕೆ ವಾಪಸ್ ಬಂದಿದ್ದವನಿಗೆ ತಾಯಿಯನ್ನು ಅಲ್ಲಿ ಕಂಡು ಆಘಾತವಾಯಿತು. ವೀರ್ ಗಂಭೀರವಾಗಿ, ಅಮ್ಮ ನೀನು ಇಲ್ಲಿಗೆ ಯಾಕೆ ಬಂದೆ? ನಿನಗೆ ನಾನು ಏನು ಹೇಳಿದ್ದೆ? ಯಾರು ಇಲ್ಲಿಗೆ ಬರಬಾರ್ದು ಅಂತ ಅಲ್ವಾ? ಸಂಪದ ವೀರ್ನ ಮುಂದೆ ಬಂದು ನಿಂತಳು. ಸಂಪದ, ವೀರ್ ಅಮ್ಮನ ಮೇಲೆ ಯಾಕೆ ಕಿರ್ಚಾಡ್ತಿದ್ದೀಯಾ? ಅವರು ಮಗ ಸೊಸೆಯನ್ನ ನೋಡೋಕೆ ಬಂದಿದ್ದಾರೆ, ಅದರಲ್ಲಿ ಅವರ ತಪ್ಪೇನಿದೆ? ವೀರ್ ಏನೂ ಮಾತನಾಡದೆ ತಾಯಿಯನ್ನು ತದೆಕಚ್ಚದಿಂದ ನೋಡಿದ. ಅವನ ಕಣ್ಣಲ್ಲಿ ಪ್ರೀತಿ ಇತ್ತು, ಆದರೆ ತನ್ನ ಉದ್ದೇಶ ಈಡೇರುವ ಮುನ್ನ ಯಾರೂ ಅಡ್ಡಿ ಬರಬಾರ್ದು ಎಂಬ ಹಠವೂ ಇತ್ತು. ಅವನು ತಾಯಿಯನ್ನ ಮೆಲ್ಲನೆ ಅಪ್ಪಿಕೊಂಡು, ಅಮ್ಮ ಪ್ಲೀಸ್, ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನಾನೇ ನಿಮ್ಮನ್ನ ಕರೆಯೋವರೆಗೂ ಬರಬೇಡಿ ಎಂದು ಆಟೋ ಹತ್ತಿಸಿ ಕಳುಹಿಸಿದ. ವೀರ್ ವಾಪಸ್ ಮನೆಯ ಒಳಗೆ ಬಂದಾಗ ಸಂಪದ ಅವನನ್ನೇ ಪ್ರಶ್ನಾರ್ಥಕವಾಗಿ ನೋಡುತ್ತಿದ್ದಳು. ಸಂಪದ, ವೀರ್ ಅಮ್ಮ ಯಾಕೆ ಅಷ್ಟು ಭಯ ಪಡ್ತಿದ್ದಾರೆ? ನಮ್ಮ ಮನೆಯಲ್ಲಿ ಏನೋ ದೊಡ್ಡ ರಹಸ್ಯ ಇದೆ ಅಲ್ವಾ? ನೀನು ನನಗೇನೋ ಮುಚ್ಚಿಡ್ತಿದ್ದೀಯಾ? ವೀರ್ ಅವಳ ಹತ್ತಿರ ಬಂದು ಅವಳ ಕಣ್ಣೀರು ಒರೆಸಿ ಅಂದ. ಕೆಲವು ಪ್ರಶ್ನೆಗಳಿಗೆ ಉತ್ತರ ಸಮಯವೇ
ಕೊಡುತ್ತೆ ಸಂಪದ. ಅಲ್ಲಿಯವರೆಗೂ ನನ್ನನ್ನು ನಂಬೋದು ಅಷ್ಟೇ ನಿನ್ನ ಕೆಲಸ. ಸಂಪದಳಿಗೆ ಅತ್ತೆಯ ಭೇಟಿಯಿಂದ ಒಂದು ವಿಷಯ ಮಾತ್ರ ಖಚಿತವಾಯಿತು. ವೀರ್ ಮಾಡುತ್ತಿರುವುದು ಯಾವುದೋ ದೊಡ್ಡ ಪರೀಕ್ಷೆ ಮತ್ತು ಅದರಲ್ಲಿ ತಾನು ಗೆಲ್ಲಲೇಬೇಕು. ನಗರದ ಹೃದಯ ಭಾಗದಲ್ಲಿರುವ ಸಿಂಹ ಟವರ್ಸ್ ಎಂಬ ಬೃಹತ್ ಕಟ್ಟಡವೇ ವೀರ್ನ ಆಧಿಪತ್ಯ. ಇಲ್ಲಿ ವಟಾರದ ಆ ಸೌಮ್ಯ ಸ್ವಭಾವದ ವೀರ್ ಇರುವುದಿಲ್ಲ. ಇಲ್ಲಿ ಇರುವುದು ಕಿಂಚಿತ್ತು ತಪ್ಪುಗಳನ್ನು ಸಹಿಸದ ದಿ ಬಾಸ್. ಅವನ ಆಫೀಸ್ ಕ್ಯಾಬಿನ್ ಪೂರ್ತಿ ಗಾಜಿನಿಂದ ಕೂಡಿದ್ದು ಅಲ್ಲಿಂದ ಇಡೀ ನಗರವೇ ಅವನ ಪಾದದಡಿಲಿರುವಂತೆ ಕಾಣುತ್ತದೆ. ವೀರ್ ತನ್ನ ಗ್ಯಾಂಗ್ ಜೊತೆ ಮೀಟಿಂಗ್ನಲ್ಲಿ ಕುಳಿತಿದ್ದ. ಈ ಗ್ಯಾಂಗ್ ಅಂದರೆ ವೀರ್ನ ಪ್ರಾಣ ಸ್ನೇಹಿತರು ಮತ್ತು ಅವನ ಅತ್ಯಂತ ನಂಬಿಕಸ್ಥ ಮಂದಿ. ಯುವನ್ ಆಗಲೇ ವಟಾರಕ್ಕೆ ಹೋಗಿದ್ದವನು. ಫೈನಾನ್ಸ್ ಹೆಡ್ ಮತ್ತು ವೀರ್ನ ಬಲಗೈ ಬಂಟ. ಆರ್ಯನ್ ಸೆಕ್ಯೂರಿಟಿ ಮತ್ತು ಇಂಟೆಲಿಜೆನ್ಸ್ ಮುಖ್ಯಸ್ಥ. ವೀರ್ನ ಶತ್ರುಗಳ ಪ್ರತಿ ನಡೆ ಇವನಿಗೆ ಗೊತ್ತಿರುತ್ತದೆ. ರಿಯಾ ಲೀಗಲ್ ಅಡ್ವೈಸರ್. ವೀರ್ನ ಉದ್ಯಮದ ಕಾನೂನು ವ್ಯವಹಾರಗಳನ್ನು ನೋಡಿಕೊಳ್ಳುವ ಚಾಣಾಕ್ಷ. ವೀರ್ ಗತ್ತಿನಿಂದ ಯುವನ್ ಆ ವಟಾರದ ಸುತ್ತಮುತ್ತ ಜಗನ್ನ ಮನುಷ್ಯರು ಸುಳಿದಾಡುತ್ತಿದ್ದಾರೆ. ಅವಳಿಗೇನಾದರೂ ತೊಂದರೆ ಆದರೆ ನಾನು ಯಾರನ್ನೂ ಉಳಿಸಲ್ಲ. ಆರ್ಯನ್ ಸರ್ ಜಗನ್ ಮಾತ್ರವಲ್ಲ, ಸಂಪದಾಳ ಹಳೆಯ ಗೆಳತಿ ಲೈಲಾ ಕೂಡ ಅವಳನ್ನು ಹುಡುಕುತ್ತಿದ್ದಾಳೆ. ಲೈಲಾ ಲಂಡನ್ನಲ್ಲಿ ಸಂಪದಾಳ ಪ್ರತಿಷ್ಠೆಗೆ ಪೈಪೋಟಿ ನೀಡುತ್ತಿದ್ದ ಏಕೈಕ ಹುಡುಗಿ. ಸಂಪದ ತಂದೆ ಕೃಷ್ಣ ಅವರು ದಿವಾಳಿಯಾಗಿದ್ದಾರೆ ನಾಟಕದ ಪ್ರಕಾರ, ಮತ್ತು ಸಂಪದ ಒಬ್ಬ ಬಡವನನ್ನು ಮದುವೆಯಾಗಿ ಎಲ್ಲೋ ವಟಾರದಲ್ಲಿ ಇದ್ದಾಳೆ ಎಂಬ ಸುದ್ದಿ ಲೈಲಾ ಕಿವಿಗೆ ಬಿದ್ದಿತ್ತು. ಇದಕ್ಕಿಂತ ದೊಡ್ಡ ಸಂತೋಷ ಅವಳಿಗೆ ಇನ್ನೊಂದಿಲ್ಲ. ಅಂದು ಸಂಜೆ ವಟಾರದ ಗೇಟಿನ ಮುಂದೆ ಒಂದು ಬೆಳ್ಳಿಯ ಬಣ್ಣದ ದುಬಾರಿ BMW ಕಾರ್ ಬಂದು ನಿಂತಿತ್ತು. ಅದರಿಂದ ಹೈ ಹೀಲ್ಸ್ ಹಾಕಿ ಸನ್ ಗ್ಲಾಸ್ ಧರಿಸಿ ಅಸಹ್ಯದಿಂದ ಮೂಗು ಮುಚ್ಚಿಕೊಂಡು ಇಳಿದವಳೆ ಲೈಲಾ. ಸಂಪದ ಅಂಗಳದಲ್ಲಿ ಕಮಲಮ್ಮನ ಮಗುವನ್ನು ಎತ್ತಿಕೊಂಡು ಮಾತನಾಡಿಸುತ್ತಿದ್ದಳು. ಅವಳ ಮೈ ಮೇಲೆ ಆ 300 ರೂಪಾಯಿಯ ಚೂಡಿದಾರ್ ಇತ್ತು. ಲೈಲಾ ವಿಕಟವಾಗಿ ನಗುತ್ತಾ, ಓ ಮೈ ಗಾಡ್ ಸಂಪದ, ಇದು ನಿಜವಾಗಿಯೂ ನೀನೇನಾ? ಲಂಡನ್ ಕ್ವೀನ್, ಈಗ ಈ ಗಲೀಜು ವಟಾರದ ಸರ್ವೆಂಟ್ ಆಗಿ ಬಿಟ್ಟಿದ್ದೀಯಾ? ಸಂಪದ ಲೈಲಾಳನ್ನು ಕಂಡು ಒಂದು ಕ್ಷಣ ಸ್ತಬ್ಧಳಾದಳು. ಅವಳ ಹಳೆಯ ಅವಮಾನಗಳು ಕಣ್ಣು ಮುಂದೆ ಬಂದವು. ವಟಾರದ ಜನರೆಲ್ಲರೂ ಕುತೂಹಲದಿಂದ ನೋಡತೊಡಗಿದರು. ಸಂಪದ ಲೈಲಾ, ನೀನು ಇಲ್ಲಿಗೆ ಯಾಕೆ ಬಂದೆ? ಲೈಲಾ, ನಿನ್ನ ಈ ದಯನೀಯ ಸ್ಥಿತಿ ನೋಡಿ ಎಂಜಾಯ್ ಮಾಡೋಕ್ಕೆ ಬಂದೆ ಡಾರ್ಲಿಂಗ್. ನೋಡು, ನಿನ್ನ ಕೈಗಳನ್ನು ಪಾತ್ರೆ ತೊಳೆದಷ್ಟೊಂದು ಹಾಳಾಗಿದೆ. ನಿನ್ನ ಆ ಬಡವ ಗಂಡ ಇಲ್ಲಿದ್ದಾನೆ. ನಿನ್ನನ್ನು ಈ ನರಕಕ್ಕೆ ತಳ್ಳಿರೋ ಅವನನ್ನು ಒಮ್ಮೆ ನೋಡಲೇಬೇಕು. ಲೈಲಾ ತನ್ನ ಫೋನ್ ತೆಗೆದು ಸಂಪದ ಬಟ್ಟೆ ಒಗೆಯುವ ಜಾಗ, ಅವಳ ಸಣ್ಣ ಮನೆ ಎಲ್ಲವನ್ನು ವಿಡಿಯೋ ಮಾಡಲು ಶುರು ಮಾಡಿದ್ಲು. ಇನ್ನೊಂದು ಗಂಟೆಯಲ್ಲಿ ಈ ವಿಡಿಯೋ ನಮ್ಮ ಲಂಡನ್ ಫ್ರೆಂಡ್ಸ್ ಗ್ರೂಪ್ನಲ್ಲಿ ವೈರಲ್ ಆಗುತ್ತೆ. ಸಂಪದಾಳ ಅಸಲಿ ಸುಖ ಇದು ಅಂತ ಎಲ್ರಿಗೂ ಗೊತ್ತಾಗಲಿ. ಸಂಪದ ಮೊದಲೆಲ್ಲ ಇಂತಹ ಮಾತಿಗೆ ಅತ್ತು ಬಿಡುತ್ತಿದ್ದಳು. ಆದರೆ ವೀರ್ನ ಜೊತೆಗಿನ ಸಹವಾಸ ಅವಳಿಗೆ ಧೈರ್ಯ ಕಲಿಸಿತ್ತು. ಅವಳು ಲೈಲಾಳ ಹತ್ತಿರ ಬಂದು ನೇರವಾಗಿ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಳು. ಸಂಪದ, ಲೈಲಾ, ನೀನು ಇವತ್ತು ಕಾರ್ನಲ್ಲಿ ಬಂದಿರ್ಬೋದು, ಆದರೆ ನಿನ್ನ ಮನಸ್ಸು ಈ ವಟಾರದ ಚರಂಡಿಗಳಿಗಿಂತಲೂ ಗಲೀಜಾಗಿದೆ. ನಾನು ಇಲ್ಲಿ ಬಡವಳ ಆಗಿರಬಹುದು, ಆದರೆ ಇಲ್ಲಿರೋ ಜನರ ಪ್ರೀತಿ ಮತ್ತು ನನ್ನ ಗಂಡನ ಪ್ರಾಮಾಣಿಕತೆ ನಿನ್ನ ಯಾವ ದುಡ್ಡಿಗೂ ಸಿಗಲ್ಲ. ನಿನ್ನ ಹತ್ರ ಬರೀ ಸೊಕ್ಕಿದೆ, ಆದರೆ ನನ್ನ ಹತ್ರ ಈಗ ಸಂಸ್ಕಾರ ಇದೆ. ಈಗ ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ಲೈಲಾಳಿಗೆ ಸಂಪದಾಳ ಈ ಬದಲಾವಣೆ ಕಂಡು ಶಾಕ್ ಆಯಿತು. ನೋಡ್ತೀನಿ ನಿನ್ನ ಸಂಸ್ಕಾರ ಎಷ್ಟು ದಿನ ಇರುತ್ತೆ ಅಂತ ಎಂದು ಅಬ್ಬರಿಸುತ್ತಾ ಲೈಲಾ ಅಲ್ಲಿಂದ ಹೊರಟು ಹೋದ್ಲು. ದೂರದಿಂದಲೇ ಇದೆಲ್ಲವನ್ನು ಗಮನಿಸುತ್ತಿದ್ದ ವೀರ್ನ ಮನುಷ್ಯ ಆರ್ಯನ್ ತಕ್ಷಣ ವೀರ್ಗೆ ಫೋನ್ ಮಾಡಿದ್ದ. ಸರ್, ಲೈಲಾ ವಟಾರಕ್ಕೆ ಬಂದು ಮೇಡಮ್ಗೆ ಅವಮಾನ ಮಾಡಿದ್ದಾಳೆ. ಮೇಡಮ್ ಧೈರ್ಯವಾಗಿ ಉತ್ತರಿಸಿದ್ದಾರೆ. ವೀರ್ನ ಮುಖದಲ್ಲಿ ಒಂದು ನಗು ಮೂಡಿತು. ಲೈಲಾಗೆ ಅಹಂಕಾರ ಜಾಸ್ತಿ ಆಯಿತು ಅನಿಸುತ್ತೆ. ಅವಳ ತಂದೆಯ ಬಿಸ್ನೆಸ್ ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ನೆಲಸಮವಾಗಬೇಕು. ಸಂಪದಾಳನ್ನು ಅಣುಕಿಸಿದ ಪ್ರತಿ ಮಾತು ಅವಳಿಗೆ ಶಾಪವಾಗಲಿ. ಈ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.